ಸಂಪ್ ಮಾಡಬೇಕಾದ್ರೆ ಸಂಪ್ ಒಳಗಡೆ ಮೋಟ್ರ್ ಇಡಕ್ಕೆ ಒಂದು ಜಾಗ ಮಾಡ್ತೀವಿ. ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಮಾರ್ಕಿಂಗ್ ಮಾಡಿಕೊಂಡು ಅರ್ತ್ ವರ್ಕ್ ಮಾಡ್ತೀವಿ. ಅರ್ತ್ ವರ್ಕ್ ಮಾಡಿಕೊಂಡ್ರೆ ಈ ಥರ ಶೇಪಲ್ಲಿ ಬರುತ್ತೆ. ನಾವು ಅವಾಗಲೇ JCBಯಲ್ಲೇ ಆ ಮೋಟ್ರ್ ಇಡೋ ಜಾಗನ್ನು ಅಗದ್ಬಿಡ್ಬೇಕು. 3x3 ಬಂದರೆ ಸಾಕಾಗುತ್ತೆ. PCCಯಲ್ಲಿ ಈ ಥರ ಒಂದು ಶೇಪ್ ಬರುತ್ತೆ. ಅದನ್ನು ಮತ್ತೆ ನಾವು ಗಡಪಾರಿಯಲ್ಲಿ ಕ್ಲೀನಾಗಿ ಒಂದು ಶೇಪ್ ಬರೋ ಥರ ಮಾಡ್ಕೊಂಡು ಸಂಪ್ ಎಷ್ಟು ದೂರ ಬರುತ್ತೋ ಅಷ್ಟಕ್ಕೆ ಈ ಥರ ಶೇಪ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ಬ್ಲಾಕಲ್ಲಿ ಕಟ್ತೀವಿ. ಬ್ಲಾಕಲ್ಲಿ RCC ಇದೆ. RCC ಇದು ನಾವು ಬ್ಲಾಕಲ್ಲಿ ಮಾಡ್ತಾಯಿದ್ದೀವಿ. 8 ಇಂಚ್ ಬರೋ ಥರ ಮಾಡ್ತಾಯಿದ್ದೀವಿ. ಕೆಳಗಡೆಯಿಂದನೇ ಬರ್ತಾಯಿದ್ದೀವಿ ನೋಡಿ. ನಾವಲ್ಲಿ ಮಣ್ಣಲ್ಲ, ಕೆಳಗಡೆಯಿಂದನೇ ಎಲ್ಲಿ ಮೋಟ್ರ್ ಇಡೋ ಜಾಗ ಮಾಡ್ತಿದ್ದೀವೋ ಅಲ್ಲಿ ಕೆಳಗಡೆ ಬಂದು ಈ ಶೇಪ್ ಬರುತ್ತೆ. ಸೈಡಲ್ಲೂ ಅಷ್ಟೇ ಅದನ್ನು ಕಾಂಕ್ರೀಟಲ್ಲಿ ಹಾಕಿ ಮಣ್ಣು ಹಾಕಿ ಮುಚ್ಚೋದು ಬೇಡ. PCC ಈ ಥರ ಕಾಂಕ್ರೀಟ್ ಆದರೂ ಪರವಾಗಿಲ್ಲ, 20 mm ಕಾಂಕ್ರೀಟ್ ಹಾಕಿ ಮಾಡಿಕೊಂಡು ಈ ಥರ ಒಂದು ಶೇಪ್ ಬರುತ್ತೆ. ಈ ಶೇಪ್ಗೆ ಈ ಥರ ಸಣ್ಣ ಸಣ್ಣ ಮಾಹಿತಿನೂ ಕೊಡ್ತೀನಿ. ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯಾರೋ ಕಸ್ಟಮರ್ ಕೇಳಿದ್ದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನನ್ನ ಕಮೆಂಟಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.